ಸರಿಯಾದ ರೀತಿ ವಾದ ಮಾಡದನೆ ಸೋತಿರುವಂತ ರಾಜ್ಯ ಸರ್ಕಾರಕ್ಕೆ ಮೊದಲನೇದಾಗಿ ಧಿಕ್ಕಾರವನ್ನು ಕೊಡ್ತಾ ಇದ್ದೀವಿ. ಇವತ್ತು ಮಣ್ಣು ತಿಂದು ಏಕೆ ಪ್ರತಿಭಟನೆ ಮಾಡಿದ್ರು ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಮಂಡ್ಯ ಡಿಸಿ ಮತ್ತು ಎಸ್.ಪಿ. ಅವರ ನೇರ ಪ್ರಸಾರದಲ್ಲಿ ಒಂದು ಕಿವಿ ಮಾತು ಹೇಳ್ತಾರೆ. ಮಂಡ್ಯದಲ್ಲಿ ಬೂಟಾಟಿಕೆಗೆ ಕೆಲವರು ಮೀಡಿಯಾ ಬರಕ್ಕೆ ಪೇಪರ್ ಬರಕ್ಕೆ ಹೋರಾಟ ಮಾಡ್ತಾರೆ ಅಂತ ಹೇಳ್ತಾರೆ. ಸ್ವಾಮಿ, ರಾಜ್ಯದ ಮುಖ್ಯಮಂತ್ರಿಗಳೇ, ಇವತ್ತು ನಾವು ಮಂಡ್ಯ ಜಿಲ್ಲೆನ ಅಷ್ಟೇ ಸರಳವಾಗಿ ಪರಿಗಣಿಸಬೇಡಿ, ಹೋರಾಟಗಾರನ ಸರಳವಾಗಿ ಪರಿಗಣಿಸಬೇಡಿ. ಇವತ್ತು ನೀವು ನಾವು ನೋಡಿ, ಇವತ್ತು ರೈತರ ಜೀವಂತ ರೈತರ ಬಾಯಿಯ ಮಣ್ಣಾಗ್ತಾ ಇದ್ರಿ, ತಮಿಳುನಾಡಿಗೆ ನೀರು ಬಿಡ್ತಾ ಇದ್ರಿ, ಈ ಕಡೆ ತೊಟ್ಟಿಲು ತುಟ್ಟಿದ್ರಿ, ಮಗನ ಚಿಕ್ಕಂತ ಕೆಲಸ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತು ಮಂಡ್ಯದಲ್ಲಿ ಏನು ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಬೂಟಾಟಿಗೆಲ್ಲ ಸ್ವಾಮಿ, ನಿಜವಾಗ್ಲು 10-12 ಕ್ಯಾಮ್ರಾ ಮುಂದೆ ನಾವೆಲ್ಲ ರೈತರು ಮಣ್ಣು ತಿಂದು ತೋರಿಸಿದೀವಿ. ಇದು ನೈಜ ಘಟನೆ. ಈ ಮಾತನ್ನ ನೀವು ವಾಪಸ್ ತಗೊಳ್ಳಿ. ಇವತ್ತು ಜೀವಂತ ರೈತರಿಗೆ ಬಾಯಿ ಮಣ್ಣಾಗ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ನೀರಿಲ್ಲ, ಕುಡಿಯಕ್ ನೀರಿಲ್ಲ, ಜಾನುವಾರಿಗೆ ನೀರಿಲ್ಲ, ನಮ್ಮ ಬೆಳೆಗೆ ನೀರಿಲ್ಲ. ದಯಮಾಡಿ ಅದಕ್ಕೋಸ್ಕರ ನೀವು ಏನು ಹಿಂದೆ ಮಾತತ್ರ ನೀವು ಬಂಗಾರಪ್ಪನವ್ರ ಶಿಷ್ಯ, ನಾನು ಬಂಗಾರಪ್ಪನವ್ರ ಆದಿ ತುಳಿತೀನಿ ಅಂತ ಹೇಳ್ತೀರಿ. ಬಂಗಾರಪ್ಪನವರು ಕೂಡ ಈ ಸುಪ್ರೀಂ ಕೋರ್ಟ್ ಆದೇಶ